ಹಾಯ್ ಫ್ರೆಂಡ್ಸ್, ನಾನು ಶಂಕರ್ ಬಾಬು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಇವಾಗ ನಾವು ಮುರುಡೇಶ್ವರ ಬಂದಿದ್ದೀವಿ. ಮುರುಡೇಶ್ವರ ಎಂಬ ಊರು ಬಂದು ಕರ್ನಾಟಕದಲ್ಲಿ ಇರುವುದು. ಈ ಊರು ಪಟ್ಟಕಲ್ಲ ತಾಲೂಕಲ್ಲಿ ಇರುವುದು ಈ ಮುರುಡೇಶ್ವರ. ಈ ದೇವಸ್ಥಾನ ಕಂದಕಗಿರಿ ಎಂಬ ಮಲೆ ಮೇಲೆ ನಿರ್ಮಾಣ ಮಾಡಿರುವುದು. ರಾಜಗೋಪುರಂ 20 ಮಾಡಿ ಇರುವ ಒಂದು ರಾಜಗೋಪುರ. ಈ ಗೋಪುರ ವರ್ಲ್ಡಲ್ಲೇ ಇಷ್ಟು ಎತ್ತರವಾಗಿರುವ ಗೋಪುರ ಎಲ್ಲಿ ಇರುವುದಿಲ್ಲ. ಸುಮಾರು 20 ಮಾಡಿ ಇರುವ ರಾಜಗೋಪುರ ಇದು. 18 ಮಾಡಿವರೆಗೆ ಲಿಫ್ಟ್ ಇದೆ. ಲಿಫ್ಟಲ್ಲಿ ಹತ್ತಿ ಹೋಗಿ ಅಲ್ಲಿ 4 ಕಿಟಕಿಗಳು ಇರುತ್ತೆ. ಅರೇಬಿಯನ್ ಸಿ ಬೀಚ್, ದೂರ ಇರುವ ವ್ಯೂ ಪಾಯಿಂಟ್ ಎಲ್ಲ ನೋಡ್ಬೋದು ಅದರಲ್ಲಿ. ಲಿಫ್ಟಲ್ಲಿ ಹೋಗಿ ಅದು ಕ್ಯೂ ಇರಬೇಕು. ಅದರಲ್ಲಿ ಕ್ಯೂ ಇದ್ದು ಮೇಲೆ ಹೋಗಿ ನೋಡಿದ್ರೆ ಅದು ಅಲ್ಲಿಂದ ಸುಮಾರು ದೂರವರೆಗೆ ಬೋಟಿಂಗ್ ಹೋಗೋದು, ಶಿಪ್ ಹೋಗೋದೆಲ್ಲ ಅಲ್ಲಿಂದ ಕಾಣುತ್ತೆ. ಈ ದೇವಸ್ಥಾನ ತುಂಬ ಪುರಾತನವಾದ ದೇವಸ್ಥಾನ. ರಾವಣ ಕಾಲದಿಂದ ಈ ದೇವಸ್ಥಾನ ನಿರ್ಮಾಣವಾಗಿರುತ್ತೆ. ವರ್ಲ್ಡಲ್ಲೇ ಅತಿ ದೊಡ್ಡದಾದ ಈ ದೇವಸ್ಥಾನ ರಾಜಗೋಪುರ 20 ಮಾಡಿಗಳಿರುತ್ತೆ. ಇಲ್ಲಿ ಈಶ್ವರನ ಪ್ರತಿಮೆ ಇರುತ್ತೆ. ಈ ಈಶ್ವರನ ಪ್ರತಿಮೆ 123 ಅಡಿ ಎತ್ತರ ಶಿವ ಇದ್ದಾರೆ. ಇಲ್ಲಿ ಒಂದು ಗುಹೆ ಇರುತ್ತೆ. ಅದು ಮಾನವ ನಿರ್ಮಿತ ಗುಹೆ. ಆ ಗುಹೆಯಲ್ಲಿ ರಾವಣ ಈ ಆತ್ಮಲಿಂಗವನ್ನು ಎತ್ಕೊಂಡು ಹೋಗಿ ಅವರು ಊರಿಗೆ ಹೋಗುವಾಗ ನಡೆದಿದ್ದ ಕಥೆಯನ್ನು ಆ ಗುಹೆಯಲ್ಲಿರುವ ಗೊಂಬೆಗಳು ಹೇಳುತ್ತದೆ. ಅದು ಆರ್ಟಿಫಿಷಿಯಲ್ ಗುಹೆ. ಅದು ಆತ್ಮಲಿಂಗ ಅಂದರೆ ಶಿವನ ಆತ್ಮ. ಅದನ್ನು ಶಿವನ ಹತ್ರ ಹೋಗಿ ತಪಸ್ಸು ಮಾಡಿ ಆ ಆತ್ಮಲಿಂಗವನ್ನು ಪಡಿಬೇಕು. ಅದಕ್ಕೆ ರಾವಣ ಶ್ರೀಲಂಕಾನಿಂದ ಹಿಮಯ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡ್ತಾನೆ. ಆ ತಪಸ್ಸು ಮಾಡಿ ತುಂಬ ಕಾಲ ಕಾಯ್ಕೊಂಡಿರುವಾಗ ಅಲ್ಲಿಂದ ದೇವರು ಇವರಿಗೆ ಪ್ರತಿಷ್ಠೆ ಆಗುತ್ತಾರೆ. ಅಲ್ಲಿಂದ ಪ್ರತಿಷ್ಠೆ ಆಗಿ ನಿನಗೇನು ಬೇಕು ಕೇಳಕಪ್ಪ ಅಂತ ಹೇಳುವಾಗ ಅದಕ್ಕೆ ಮುಂದೆ ಅವರು ತಾಯಿ ಒಂದು ಮರಳಲ್ಲಿ ಸಮುದ್ರ ಪಕ್ಕದಲ್ಲಿ ಒಂದು ಶಿವನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಕೈ ಮುಗಿತಾ ಇರುವಾಗ ಸಮುದ್ರ ಅಲೆ ಬಂದು ಆ ಮರಳು ಲಿಂಗವನ್ನು ಕರಗಿಸಿಬಿಡುತ್ತೆ. ಅದನ್ನು ನೋಡಿ ಕಂಗಾಲಾಗಿ ಅವರು ಅಳುತ್ತಾ ಇರ್ತಾರೆ. ಅದಕ್ಕೆ ರಾವಣ, ನಿನಗೆ ಆತ್ಮಲಿಂಗ ತಂದು ಕೊಡ್ತೀನಿ, ಅದನ್ನು ಇಟ್ಟು ಪೂಜೆ ಮಾಡಿದ್ರೆ ನಿನ್ನ ಕಷ್ಟ ತೀರುತ್ತೆ ಅಂತ ಅವರು ಇಲ್ಲಿ ಬಂದು ಇರುತ್ತಾರೆ. ಇಲ್ಲಿ ಬಂದು ಹಿಮಯ ಪರ್ವತೆಲ್ಲ ತಪಸ್ಸು ಮಾಡಿ ಮೇಲೆ ದೇವರು ಪ್ರತಿಷ್ಠವಾಗಿ ಏನು ಬೇಕಂತ ಕೇಳುವಾಗ ಈ ಥರ ನನ್ನ ತಾಯಿಗೆ ನಿಮ್ಮ ಆತ್ಮಲಿಂಗ ಬೇಕು, ನೀವು ಕೊಟ್ಟರೆ ನಮಗೆ ತುಂಬ ಸಹಕಾರ ಆಗತ್ತಂತ ಕೇಳ್ಕೊಳ್ತಾನೆ. ಆವಾಗ ಅವರು ಆತ್ಮಲಿಂಗ ಕೊಟ್ಬಿಟ್ಟಿರ್ತಾರೆ. ಯಾವಾಗಲೂ ಈಶ್ವರ ಏನು ಕೇಳಿದ್ರೂ ಕೊಡ್ತಾರಂತೆ. ಅವನು ಕೇಳ್ದ, ಅವ್ರು ಕೊಟ್ಬಿಟ್ರು. ಇವಾಗ ಅಂದ ಆತ್ಮಲಿಂಗವನ್ನು ತಗೊಂಡು ಹೋಗಿ ಅವ್ರ ಊರಲ್ಲಿ ಇಟ್ಕೊಂಡು ಅವನ ಕಷ್ಟ ಎಲ್ಲ ತೀರಿದ ಮೇಲೆ ಅವನು ದೇವರ ಮಕ್ಕಳನ್ನು ಹಿಂಸಿಸ್ತಾನೆ ಅಂತ ಬಯಕೊಂಡು ನಾರದ ಮತ್ತು ಮಹಾವಿಷ್ಣು ಎಲ್ಲ ಒಂದು ಕೆಲಸ ಕಾರ್ಯ ಮಾಡ್ತಾರೆ. ಅಲ್ಲಿಂದ ಅವರು ಬಂದು ಈ ಥರ ಅವನು ತಗೊಂಡು ಹೋಗ್ಬಿಟ್ರೆ ಆಮೇಲೆ ನಮಗೆ ತುಂಬ ಕಷ್ಟ ಆಗತ್ತೆ ಅಂತ ಹೇಳ್ಬಿಟ್ಟು ಮಹಾವಿಷ್ಣು ಹತ್ರ ಹೇಳ್ತಾರೆ. ಆವಾಗ ಮಹಾವಿಷ್ಣು ಗಣೇಶನ ಹತ್ರ, ಅಪ್ಪ ಈ ಥರ ನಿನ್ನ ತಂದೆ ಆತ್ಮಲಿಂಗನ ಕೊಟ್ಟುಬಿಟ್ರು, ಅವನು ತಗೊಂಡು ಹೋಗಿ ಅವರು ಶ್ರೀಲಂಕಲ್ಲಿ ಇಟ್ಬಿಟ್ರೆ ಅವನ ಕೈಯಲ್ಲಿ ಹಿಡಿಯೋಕ್ಕಾಗಲ್ಲ, ಏನೋ ನಾವು ಮಾಡಿ ಅದನ್ನು ಕಿತ್ಕೋಬೇಕು ಅಂತ ಹೇಳಿರ್ತಾರೆ.
ಆವಾಗ ಇವನು ಹೋಗುವಾಗ ಮಹಾವಿಷ್ಣು ವಿಷ್ಣು ಸಖರನ್ನ ಬಿಟ್ಟು ಸೂರ್ಯನ ಮುಳುಗಿ ಕತ್ತಲಾಗಂಗೆ ಮಾಡ್ತಾನೆ. ಆವಾಗ ಹಸುಗಳು ಮೇಯ್ಕೊಂಡಿರುವ ಗಣೇಶ ಹತ್ರ ಹೋಗಿ ರಾವಣ, ಈಗ ಈ ವಿಗ್ರಹವನ್ನು ಕೈಯಲ್ಲಿ ಇಕ್ಕೋ, ಅವರು ಶಿವಪೆರುಮಾನ್ ಹೇಳಿರ್ತಾರೆ ಈ ಥರ, ಇದು ಎಲ್ಲಿ ಇಕ್ಕಬಾರ್ದು, ಎಲ್ಲನೂ ಇಕ್ಕಿದ್ರೆ ಅಲ್ಲೇ ಪ್ರತಿಷ್ಠಾಪನೆ ಆಗುತ್ತೆ, ಅದಕ್ಕೆ ಎಲ್ಲಿ ಇಕ್ಕಬಾರ್ದು ಅಂತ ಹೇಳಿರ್ತಾರೆ. ಆ ಟೈಮಲ್ಲಿ ಇರುವ ಹುಡುಗನ ಹತ್ರ ಇದನ್ನು ಇಲ್ಲ ಕೆಳಗೆ ಇಕ್ಕಬಾರ್ದಪ್ಪ, ಕೈಯಲ್ಲಿ ಇಕ್ಕೋ ಅಂತ. ಈ ಹುಡುಗ ಹೇಳ್ತಾನೆ, ನಾನು 3 ಬಾರಿ ಕೂಗ್ತೀನಿ ನಿನ್ನನ್ನು, ನೀನು 3 ಬಾರಿ ಕೂಗಿದವಾಗ ನೀನು ಬಂದಿಲ್ಲ ಅಂದರೆ ನಾನು ಕೆಳಗೆ ಇಕ್ಕಿಬಿಡ್ತೀನಿ ಅಂತ ಹೇಳಿರ್ತಾನೆ. ಈ ಸಾಯಂಕಾಲ ಪೂಜೆಯನ್ನು ಮುಗಿಸ್ಕೊಂಡು ಬರುವಷ್ಟಕ್ಕೆ ಅವನು 3 ಸಾರಿ ಕೂಗಿರ್ತಾನೆ. ಆವಾಗ ಅವರು ಬರುವುದಿಲ್ಲ. ಆವಾಗ ಅದಕ್ಕೆ ಬರುವುದಿಲ್ಲ ಅಂತ ಅವನು ಕೆಳಗೆ ಇಕ್ಬಿಡ್ತಾನೆ. ಅದು ಅಲ್ಲೇ ಪ್ರತಿಷ್ಠಾಪನೆ ಆಗಿಬಿಡುತ್ತೆ. ಇವಾಗ ಬಂದು ಅದನ್ನು ಕಿತ್ತುತ್ತಾನೆ, ಅದಕ್ಕೆ ಬರೋಲ್ಲ. ಆ ಹುಡುಗನ ಮೇಲೆ ಕೋಪಗೊಂಡು ಈ ಥರ ಮಾಡಿಬಿಟ್ಟೆ ಅಂತ ಕೋಪಗೊಂಡು ಅವನ ಕುಟ್ಟುತ್ತಾನೆ ತಲೆಯಲ್ಲಿ. ಅದಕ್ಕೆ ಇವಾಗ ನಾವೆಲ್ಲ ಗಣೇಶನ ಹತ್ರ ಕುಟ್ಟು ಈಸ್ಕೊಳ್ಳೋದು, ಕುಟ್ಕೊಳ್ಳೋ ಕೈ ಮುಗಿಯೋದು. ಆ ಥರ ಕುಟ್ಟುಬಿಟ್ಟು ಆ ಈಶ್ವರನ ಕೈಲಿ ಕೆದಕ್ತಾನೆ, ಅದು ಬರೋಲ್ಲ. ಅದಕ್ಕೆ ಅದು ಬಂದಿಲ್ಲ, ಅದಕ್ಕೆ ಕಿತ್ತಾಗ ಅದು ಬಂದಿಲ್ಲ. ತಾನಕ್ಕೆ ಸಿಕ್ಕದೆ ಯಾರಿಗೂ ಸಿಕ್ಕಬಾರ್ದು ಅಂತ ಅದನ್ನು ಕಿತ್ತುಬಿಡ್ತಾನೆ. ಅದನ್ನು ಕಿತ್ತು ಎಸೆಯುವಾಗ ಅದು 4 ಭಾಗವಾಗಿ ಒಡೆದೋಗುತ್ತೆ. ಅದನ್ನು ಮುರುಡೇಶ್ವರದಿಂದ 37 ಕಿಲೋಮೀಟ್ರಲ್ಲಿ ಬತ್ತೇಶ್ವರ ಅಂತ ಒಂದು ಜಾಗ ಇದೆ. 16 ಕಿಲೋಮೀಟ್ರಲ್ಲಿ ಕೋಣೇಶ್ವರ ಅಂತ ಒಂದು ಜಾಗ ಇದೆ. 19 ಕಿಲೋಮೀಟ್ರಲ್ಲಿ ತಾಣೇಶ್ವರ ಅಂತ ಒಂದು ಜಾಗ ಇದೆ. ಮತ್ತು ಇವಾಗ ಇರುವುದು ವೃತ್ತೇಶ್ವರ ಎಂಬುದೇ ಮುರುಡೇಶ್ವರ ಅಂತ ಹೆಸರು. ಇಲ್ಲಿಂದ 70 ಕಿಲೋಮೀಟ್ರ್ ದೂರದಲ್ಲಿ ಗೋಕರ್ಣ ಇದೆ. ಗೋಕರ್ಣದಲ್ಲಿಯೂ ಈ ಆತ್ಮಲಿಂಗವನ್ನು ಬಿಸಾಕಿದ್ದಾನೆ. ಈ ಆತ್ಮಲಿಂಗ ಬಿದ್ದು ಇರುವ ಜಾಗದಲ್ಲಿ ಒಂದೊಂದು ಜಾಗದವನು ಈಶ್ವರನ ದೇವಸ್ಥಾನ ಪ್ರತಿಷ್ಠಾಪನೆ ಆಗುತ್ತೆ. ಅದರಲ್ಲಿ ಗೋಕರ್ಣ ಎಂಬುದು ತುಂಬ ಅತ್ಯುತ್ತಮವಾದ ದೇವಸ್ಥಾನ ಅಂತ ಹೇಳ್ತಾರೆ. ಈ ದೇವಸ್ಥಾನ ಅತ್ಯಂತ ಪುರಾತನವಾದ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ತುಂಬ ದೇವರು ಅತಿ ಪವಿತ್ರವಾದ ದೇವಸ್ಥಾನವಾಗಿರುತ್ತೆ. ಇಲ್ಲಿ ಒಂದು ಇದು ಮಹಾವಿಷ್ಣು ಗೀತಾ ಉಪಚಾರ ಮಾಡುವಾಗ ಒಂದು ವಿಗ್ರಹ ಇದೆ. ಶ್ರೀಕೃಷ್ಣ ಮತ್ತು ಅರ್ಜುನ ಇಬ್ಬರೂ ಭಗವದ್ಗೀತೆಯಲ್ಲಿ ಕಥೆ ಹೇಳ್ತಾರಲ್ಲ, ಭಗವದ್ಗೀತೆ ಗೀತಾಂಸಾರ, ಅದನ್ನು ಹೇಳುವ ಥರ ಒಂದು ಕಥೆ ಹೇಳುವ ಒಂದು ಗೊಂಬೆ ಮಾಡಿರ್ತಾರೆ. ದೊಡ್ಡದಾದ ಒಂದು ಚಾರಟು, 4 ಕುದುರೆ ಇರುವ ಥರ. ಇದು ತುಂಬ ಅಂದವಾದ ದೇವಸ್ಥಾನ. ಇಲ್ಲಿ ನಾವು ಹೋಗುವಾಗ ಶಿವನ ಪ್ರತಿಮೆ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು. ಎಲ್ಲ ಕಂಬಿಗಳೆಲ್ಲ ಇಕ್ಕಿ ಏನೋ ರೆಡಿ ಮಾಡ್ತಾಯಿದ್ರು. ನಾನು ಹೋಗಿರುವ ಸಮಯದಲ್ಲಿ ತುಫಾನು ಬಂದು ತುಂಬ ಆಕ್ರೋಶವಾಗಿತ್ತು. ನೋಡಿ, ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಸಮುದ್ರ ತುಂಬ ಆಕ್ರೋಶವಾಗಿರುತ್ತೆ. ತುಂಬ ಮಳೆ ಬೀಳುತ್ತಾ ಇತ್ತು. ಈ ದೇವಸ್ಥಾನದಲ್ಲಿ ಮುಂದೆ ಎಲ್ಲ ಸ್ವಲ್ಪ ಸಮುದ್ರ ಪಕ್ಕದಲ್ಲಿ ಕಾರನ್ನು ನಿಲ್ಲಿಸ್ತಾ ಇರ್ತೀವಿ. ಇವಾಗ ತುಫಾನ್ ಇರುವಾಗ, ಅದು ಸೈಕ್ಲೋನ್ ಜಾಸ್ತಿ ಇರುವಾಗ ಸಮುದ್ರ ಅಲೆ ಜಾಸ್ತಿಯಾಗಿ ದೇವಸ್ಥಾನ ಹತ್ತಿರ ಬಿಡ್ತು. ಅದಕ್ಕೆ ನಾವು ದೇವಸ್ಥಾನ ಗಿರಿ ಮೇಲೆ ಕಾರನ್ನು ಪಾರ್ಕ್ ಮಾಡಿರ್ತೀನಿ.
20 ಮಾಡಿ ಇರುವ ರಾಜಗೋಪುರ ನೋಡಿ. ಆಸಿಯಾನಿಂದ ಈ ವರ್ಲ್ಡಲ್ಲಿ ಇಷ್ಟು ದೊಡ್ಡ ಎತ್ತರವಾದ ದೇವಸ್ಥಾನ ಎಲ್ಲಿ ಇಲ್ಲ. ಅರೇಬಿಯನ್ ಸಮುದ್ರ ನೋಡಿ ಹೆಂಗಿರುತ್ತೆ. ಅರೇಬಿಯನ್ ಬೀಚ್ ಇದು. ಇಲ್ಲಿ ಮೇಲೇ ಒಂದು ಹೋಟೆಲ್ ಇದೆ. ಇಲ್ಲಿ ಈ ಹೋಟೆಲಲ್ಲಿ ಊಟ ತುಂಬ ಚೆನ್ನಾಗಿರುತ್ತೆ, ಸ್ವಲ್ಪ ಕಾಸ್ಟ್ಲಿ. ಆದರೆ ಸಮುದ್ರ ಮೇಲೆ ಬೋಟಿಂಗಲ್ಲಿ ಕೂತ್ಕೊಂಡು ಊಟ ಮಾಡುವಾಗ ಥರ ಜಾಗ ಇದು, ಸುಂದರವಾದ ಜಾಗ. ಸಮುದ್ರದಲ್ಲೇ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಆ ಹೋಟ್ಲನ್ನು. ಅಲ್ಲಿ ಕೂತ್ಕೊಂಡ್ರೆ ಸಮುದ್ರ ಮೇಲೇ ನೀರು ಮೇಲೇ ಬೋಟಿಂಗ್ ಇರುವ ಥರ ಹೋಟೆಲ್ ಅದು. ವ್ಯೂ ಪಾಯಿಂಟ್ ನೋಡಿ. ಅಲ್ಲಿರುವುದು ಶಿವ ಗಣೇಶನ ಹತ್ರ ವಿಗ್ರಹ ಕೊಡುವ ಒಂದು ಪ್ರತಿಮೆ ಇದೆ. ಇದು ಈಶ್ವರನ 123 ಅಡಿ ಎತ್ತರ ಶಿವ ಪ್ರತಿಮೆ. ಎಷ್ಟು ಸುಂದರವಾಗಿರುತ್ತೆ ನೋಡಿ. ಇದು ಒಂದು ಬೆಟ್ಟ ಥರ, ಚಿಕ್ಕ ಬೆಟ್ಟ. ಕಂದುಗಗಿರಿ ಅಂತೆ ಈ ಬೆಟ್ಟ ಹೆಸರು. ನಾವು ಹೋಗಿರುವಾಗ ಸಮುದ್ರ ಪೊಂಗುತ್ತಾ ಇತ್ತು, ಅದಕ್ಕೆ ಬೋಟಿಂಗ್ ಇಲ್ಲ. ಯಾರು ಬೋಟಿಂಗ್ ಹೋಗ್ತಾ ಇಲ್ಲ, ಎಲ್ಲ ದೇವಸ್ಥಾನ ನೋಡಿಬಿಟ್ಟು ಹಂಗೆ ಹೋಗ್ಬಿಟ್ರು. ತುಂಬ ಮಳೆ ಹೆಂಗಿದೆ ನೋಡಿ. ಎಷ್ಟು ದೊಡ್ಡ ಎತ್ತರ ರಾಜಗೋಪುರ. ಇಲ್ಲಿ ಒಂದು ನಂದಿ ಇದೆ. ಈ ನಂದಿ ಈಗ ಈ ದೇವಸ್ಥಾನ ಕೆಳಗೆ ಇರುವ ಜಾಗದಲ್ಲಿ ಒಂದು ಆರ್ಟಿಫಿಷಿಯಲ್ ಗುಹೆ ಇದೆ ನೋಡಿ. ಮೊದಲು ಶಿವಲಿಂಗ ತಾಯಿ ಮಾಡ್ತಾಯಿದ್ರೆ ಅದು ಕರೆದೋಗಿದಾಗ ಅವಳು ಅಳ್ತಾ ಇರುವಾಗ ಈಶ್ವರನ ಹತ್ರ ತಪಸ್ಸು ಮಾಡಿ ಆತ್ಮಲಿಂಗ ತರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿರ್ತಾನೆ. ಅಲ್ಲಿ ತೋರಿಸ್ತಾಯಿನ್ನು ಈಶ್ವರನ ಹತ್ರ ಆತ್ಮಲಿಂಗ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಹಿಮಯಮ ಪರ್ವತದಲ್ಲಿ ತಪಸ್ಸು ಮಾಡ್ತಾ ಇದ್ದಾನೆ. ಅದು ಒಂದು ವಿಗ್ರಹ ಇದು ನೋಡಿ. ತಪಸ್ಸು ಮಾಡುವಾಗ ಆತ್ಮಲಿಂಗ ತಂದ ಮೇಲೆ ನಾರದ ಹೋಗಿ ಮಹಾವಿಷ್ಣು ಹತ್ರ ಕೇಳ್ತಾ ಇದ್ದಾನೆ, ಆತ್ಮಲಿಂಗನ ಅವನು ತಗೊಂಡು ಹೋಗ್ಬಿಟ್ರೆ ಅಷ್ಟೇ ನಾವು ಬದುಕುಳಿಯೋಕ್ಕೆ ಆಗಲ್ಲ ಅಂತ. ಆಮೇಲೆ ಈಶ್ವರ ಅವನಿಗೆ ಪ್ರತ್ಯಕ್ಷವಾಗಿ ಆತ್ಮಲಿಂಗನ ಪಾರ್ವತಿ ಜೊತೆ ಕೊಡ್ತಾರೆ. ಆವಾಗ ಹೇಳುವಾಗ ಅಲ್ಲಿಂದ ಅವನು ಹೋಗುವಾಗ ಹೇಳಿರ್ತಾರೆ, ಈ ಥರ ಎಲ್ಲಿ ಇಕ್ಕಬಾರ್ದು, ಎಲ್ಲಿ ಏನೋ ಇಕ್ಬಿಟ್ರೆ ಅದರಿಂದ ಆಗಲ್ಲ ಅಂತ. ತಪಸ್ಸು ಮಾಡುವ ಒಂದು ವಿಗ್ರಹ ನೋಡಿ. 100 ತಲೆ ಈಶ್ವರ ಪ್ರದರ್ಶನವಾಗಿದ್ದಾನೆ. ಈ ಗಣೇಶಪ್ಪನ ಹತ್ರ ದೇವರೆಲ್ಲ ಹೋಗಿ ಹೇಳುತ್ತಾ ಇದ್ದಾರೆ ನೋಡಿ, ನಾರದ ಎಲ್ಲ. ಇವಾಗ ಗಣೇಶ ಆತ್ಮಲಿಂಗವನ್ನು ಗಣೇಶನ ಹತ್ರ ಕೊಟ್ಟು ಅವನು ಸ್ನಾನ ಮಾಡೋಕ್ಕೆ ಹೋಗಿರ್ತಾನೆ. ಅವರು ಬರೋದು ಲೇಟಾಗಿ ಅಷ್ಟಕ್ಕೆ
ಅವನು ಕೆಳಗೆ ಇಕ್ಬಿಡ್ತಾನೆ ನೋಡಿ, ಅದು ಒಂದು ವಿಗ್ರಹ ಕೆಳಗೆ ಇಕ್ತಾನೆ. ಕೋಪ ಬಂದು ಅವನು ಗಣೇಶನ್ನ ಹೊಡಿತಾರೆ ನೋಡಿ, ಕುಟ್ಟುತ್ತಾನೆ. ಆತ್ಮಲಿಂಗವನ್ನು ಕೆಳಗೆ ಇಕ್ಬಿಟ್ಟಿದ ಅಂತ ಕೋಪ ಬಂದು ಗಣೇಶನ್ನು ಹೊಡಿತಾನೆ. ಇವಾಗ ಕೆಳಗೆ ಇರುವ ಆತ್ಮಲಿಂಗವನ್ನು ಕಿತ್ತುತ್ತಾನೆ ನೋಡಿ. ಗಣೇಶ ಬಂದು ಕುಟ್ಟೋದಕ್ಕೆ ಅದು ಅಲ್ಲಿ ವಿಗ್ರಹ ದೇವರಾಗಿಬಿಡ್ತು, ಗಣೇಶ ಆಗಿಬಿಟ್ಟ. ಅಲ್ಲಿ ಕಿತ್ತುತ್ತಾನೆ, ಅದು ಬರಲ್ಲ. ಅದನ್ನು ಕಿತ್ತು ಹೊಡೆದು ಅದನ್ನು 4 ಜಾಗಗಳಲ್ಲಿ ಹಾಕಿರ್ತಾನೆ. ಇಲ್ಲಿ ಆ 4 ಜಾಗವನ್ನು ತೋರಿಸಿರ್ತಾರೆ ನೋಡಿ. 4 ಜಾಗವನ್ನು ತೋರಿಸಿರ್ತಾರೆ ಅಲ್ಲಿ. ಬತ್ತೇಶ್ವರ, ಕುಂಬೇಶ್ವರ, ತಾನೇಶ್ವರ, ವೃತ್ತೇಶ್ವರ, ಮುರುಡೇಶ್ವರ, ಗೋಕರ್ಣ ಅಂತ 4 ಜಾಗದಲ್ಲಿ ಆ ಒಂದು ಆತ್ಮಲಿಂಗ ಹೋಗಿ ಬಿದ್ದು ಅಲ್ಲಿ ಅದು ದೇವಸ್ಥಾನ ಒಂದೊಂದು ಇದನ್ನು ಒಂದೊಂದು ಲಿಂಗವಾಗಿ ಮಾರಿರುತ್ತೆ. ಅತಿ ಪವಿತ್ರವಾದ ದೇವಸ್ಥಾನ ಇದು. ಒಟ್ಟು 4 ಲಿಂಗಗಳು, 4 ದೇವಸ್ಥಾನ ಇದೆ ಇಲ್ಲಿ. ನಾವು ಜಾಸ್ತಿ ಹೋಗೋದು ಈಗ ಮುರುಡೇಶ್ವರನು ಗೋಕರ್ಣ ಜಾಸ್ತಿ ಹೋಗ್ತಾ ಇದ್ದಾರೆ ಜನರು. ಈ ದೇವಸ್ಥಾನ ಸಮುದ್ರ ಒಳಗೆ ಇರುತ್ತೆ, ಸ್ವಲ್ಪ ಸುಟ್ಟು ಸಮುದ್ರ ಇರುತ್ತೆ. ಒಂದು ಸೈಡಲ್ಲಿ ಬೀಚ್ ನೋಡೋಕ್ಕೆ ಯಾರೂ ಬಿಡೋಲ್ಲ. ಈಗ ಸೈಕ್ಲೋನ್ ಬಂದಿರೋದಕ್ಕೆ ಯಾರನ್ನು ಬಿಡ್ತಾ ಇಲ್ಲ. ದೇವರನ್ನು ನೋಡಿಬಿಟ್ಟು ಹಂಗೆ ಹೋಗ್ಬೋದು ಅಷ್ಟೇ. ಎಷ್ಟು ಸುಂದರವಾದ ದೇವಸ್ಥಾನ ನೋಡಿ. ನಾನು ಮೇಲೆ ಇದ್ದೆ, ಕೆಳಗೆ ಹೋಗಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ. ಸಾರಿ, ಇನ್ನೊಂದು ಸಲ ಹೋಗುವಾಗ ನಾನು ದೇವಸ್ಥಾನ ನಿಮಗೆ ತೋರಿಸ್ತೀನಿ. ಮುರುಡೇಶ್ವರ ದೇವರನ್ನು ನೋಡಿ, ಪ್ರತಿಮೆ. ಅಲ್ಲಿ ದೂರ ಇರುವುದು ಭಗವದ್ಗೀತೆಯಲ್ಲಿ ಬರುವ ವಿಗ್ರಹ. ಇಲ್ಲಿರೋದು ಸೂರ್ಯ ದೇವಸ್ಥಾನ, ಸೂರ್ಯ ಪ್ರತಿಮೆ ಇದೆ ಅಲ್ಲಿ. ಸಮುದ್ರ ನೋಡಿ, ಎಷ್ಟು ದೂರಕ್ಕೂ ಸಮುದ್ರ ಕಾಣಿಸ್ತಾ ಇದೆ. ಬೋಟಿಂಗ್ ಟೈಮಲ್ಲಿ 1 ಕಿಲೋಮೀಟ್ರಲ್ಲಿ ಒಂದು ಚಿಕ್ಕದಾದ ಒಂದು ದೀಪ ಇರುತ್ತೆ, ಅಲ್ಲಿ ಹೋಗಿ ನೋಡ್ಬೋದಂತೆ. ಇವಾಗ ಸಮುದ್ರದಲ್ಲಿ ಅಲೆ ಜಾಸ್ತಿ ಇರುವಾಗ ಅಲ್ಲಿ ಹೋಗೋಕ್ಕಾಗಲ್ಲ. ಇಲ್ಲಿ ನೋಡಿ, ಭಗವದ್ಗೀತೆ ಇರುವ ಇದು ತೇರಂತೆ. ಥ್ಯಾಂಕ್ ಯು ಫ್ರೆಂಡ್ಸ್.